ಏನಿದೆ ಅದರ ಒಂದು ಕರೆ ಮೇರೆಗೆ 20ನೇ ತಾರೀಕು ನಾವು ರಾಷ್ಟ್ರವ್ಯಾಪಿ ಒಂದು ಬಂದನ್ನು ಆಚರಿಸ್ತಾ ಇದ್ದೇವೆ. ಅದರ ಪರವಾಗಿ ಅದಕ್ಕೆ ಸಹಕಾರ ಕೊಟ್ಟು ಕರ್ನಾಟಕ ಕಮಿಷನ್ ರಿಜಿಸ್ಟ್ರೇಷನ್ ಕೂಡ ಸಪೋರ್ಟ್ ಕೊಡ್ತಿದೆ. ಆ ಒಂದು ನಿಟ್ಟಿನಲ್ಲಿ ಹಾವೇರಿ ಜಿಲ್ಲಾ ಔಷಧಾಪಿ ಸಂಘದ ಎಲ್ಲ ಸದಸ್ಯರು ಕೂಡ ನಾವು ಸಪೋರ್ಟ್ ಮಾಡಿ 20ನೇ ತಾರೀಕು ಒಂದು ದಿನದ ಸಾಂಕೇತಿಕ ಬಂದನ್ನು ನಾವು ಆಚರಿಸ್ತಾ ಇದ್ದೇವೆ. 19 ರಾತ್ರಿ 12ನೇ ತಾರೀಕಿಂದ 20ನೇ ತಾರೀಕು ರಾತ್ರಿವರೆಗೂ ಕೂಡ ಒಂದು ದಿನದ ಸಂಪೂರ್ಣ ಬಂದನ್ನು ನಾವು ಆಚರಿಸೋಕ್ಕೆ ಇಚ್ಛೆ ಪಟ್ಟಿದ್ದೇವೆ. ಮುಖ್ಯವಾದ ನಮ್ಮದು ಬೇಡಿಕೆ ಏನಂತಂದರೆ ಈ ಆನ್ಲೈನ್ ಫಾರ್ಮಸಿಯನ್ನು ಬಂದ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಆನ್ಲೈನ್ ಫಾರ್ಮಸಿ ಬಂದ್ ಮಾಡೋ ಉದ್ದೇಶದಿಂದ ನಾವು ಒಂದು ದಿನದ ಬಂದ್ ಮಾಡ್ತಿದ್ವಿ. ಈ ಹಿಂದೆ ಸರ್ಕಾರಕ್ಕೆ ಸಾಕಷ್ಟು ನಮ್ಮ ಮನವಿಗಳು ಕೊಟ್ಟಿದ್ವಿ. ಇದರಿಂದ ಸಾಕಷ್ಟು ದುಷ್ಪರಿಣಾಮಗಳಾಗ್ತವೆ, ಅದನ್ನು ಬಂದ್ ಮಾಡಿರಿ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮದು ಸಾಕಷ್ಟು ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗೋದ್ರಿಂದ ನಾವು 20ನೇ ತಾರೀಕು ಒಂದು ದಿವಸದ ಬಂದನ್ನು ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ಮುಖ್ಯವಾಗಿ ಇದನ್ನು ಯಾಕೆ ಬಂದ್ ಮಾಡ್ತಿದ್ವಿ ಅಂದರೆ ಆನ್ಲೈನ್ ಫಾರ್ಮಸಿಯಿಂದ ಭಾಳಷ್ಟು ತೊಂದರೆಗಳಿದ್ದಾವೆ, ದುಷ್ಪರಿಣಾಮಗಳು ಭಾಳ ಇದ್ದಾವೆ. ಈಗ ನಾವೆಲ್ಲರೆಲ್ಲ ನಮ್ಮ ಶಾಪ್ಗಳು ಇದ್ದಾವೆ, ನಾವೇ ಇರ್ತೀವಿ ಅಂಗಡಿಯಲ್ಲಿ, ನಾವೇ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನೋಡಿಬಿಟ್ಟು ಔಷಧಿಗಳನ್ನು ಕೊಡ್ತೀವಿ. ಆನ್ಲೈನಲ್ಲಿ ಹಾಗಾಗಲ್ಲ. ಆನ್ಲೈನಲ್ಲಿ ಏನಾಗ್ತಿದೆ ಅಂತಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಎಷ್ಟು ಬೇಕಾದರೂ ಕ್ವಾಂಟಿಟಿ ಔಷಧಿಗಳನ್ನು ಪಡ್ಕೋಬೋದು. ನಮ್ಮಲ್ಲಿ ಏನಿದೆ, ನಮ್ಮದೇ ಆದ ಒಂದು ಡಿಪಾರ್ಟ್ಮೆಂಟ್ ಇದೆ, ನಮಗೊಂದು ಕಂಟ್ರೋಲಿಂಗ್ ಅಥಾರಿಟಿ ಇದೆ, ಅಡಿಷನಲ್ ಡ್ರಗ್ ಕಂಟ್ರೋಲ್ ಅಂತ ಇರ್ತಾರೆ. ಪ್ರತಿ 6 ತಿಂಗಳು 3 ತಿಂಗಳ ವಿಸಿಟ್ ಮಾಡ್ತಾರೆ. ಮೆಡಿಸಿನ್ಗಳು ಏನು ಸಪ್ಲೈ ಮಾಡಿದ್ರಿ, ಯಾರಿಗೆ ಕೊಟ್ಟರಿ, ಏನು ಎಲ್ಲವನ್ನು ಕೇಳ್ತಾರೆ. ಅದೇ ಆನ್ಲೈನಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕಂಟ್ರೋಲಿಂಗ್ ಇಲ್ಲ, ಕೆಪಾಸಿಟಿ. ಸೊ ಆದ್ದರಿಂದ ಈ ಆನ್ಲೈನ್ ಫಾರ್ಮಸಿಯಿಂದ ಸಾಕಷ್ಟು ದುಷ್ಪರಿಣಾಮ ಸೊಸೈಟಿ ಮೇಲೆ ಆಗ್ತಾಯಿದೆ. ಅದನ್ನು ನಾವು ಇಲ್ಲಿ ಹೈಲೈಟ್ ಮಾಡ್ತಾ ಇರೋದು. ಈ ಫಾರ್ ಎಕ್ಸಾಂಪಲ್ಲು ಮಾನಸಿಕವಾಗಿ ಅಥವಾ ವ್ಯಸನವಾಗ್ತಕ್ಕಂಥ ಒಂದು ಔಷಧಿಗಳಿದ್ದಾವೆ, ಅವನ್ನ ನಾವು ಯಾರು ಕೊಡ್ತಾ ಇಲ್ಲ. ನಮ್ಮಲ್ಲಿ ಅದಕ್ಕೆ ಸಾಕಷ್ಟು ರೆಸ್ಟ್ರಿಕ್ಷನ್ ಇದೆ. ಅದೇನಂತಂದರೆ ನಾವು ಎಷ್ಟು ಖರೀದಿ ಮಾಡಿದ್ವಿ, ಯಾರಿಗೆ ಸೇಲ್ ಮಾಡಿದ್ವಿ ಎಲ್ಲವನ್ನೂ ನಾವು ಅಕೌಂಟ್ ಕೊಡ್ತೀವಿ, ಯಾರಿಗೆ, ಡ್ರಗ್ ಡಿಪಾರ್ಟ್ಮೆಂಟಿಗೆ. ಆದರೆ ಆನ್ಲೈನಲ್ಲಿ ಅದು ಯಾವ ರೀತಿಯಾದ ಕಂಟ್ರೋಲಿಂಗ್ ಇಲ್ಲ, ಯಾರು ಬೇಕಾದರೂ ಏನು ಬೇಕಾದರೂ ತರಿಸ್ಕೋಬೋದು. ಸೊ ಇದು ಸೊಸೈಟಿ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಿದೆ. ಆದ್ದರಿಂದ ಆನ್ಲೈನ್ ಫಾರ್ಮಸಿಯನ್ನು ಬಂದ್ ಮಾಡಬೇಕು ಅಂತ ನಮ್ಮದು ಮುಖ್ಯವಾದ ಉದ್ದೇಶ. ಆಮೇಲೆ ಈ ನಮ್ಮಲ್ಲಿ ಡಾಕ್ಟ್ರ್ ಚೀಟಿ ಇಲ್ಲದೆ ನಾವು ಯಾವುದೇ ರೀತಿಯ ಗುಳಿಗೆಯನ್ನು ಕೊಡಲ್ಲ. ಎಸ್ಪೆಷಲಿ ಈ ನಾರ್ಕೋಟಿಕ್ ಡ್ರಗ್ಸು, ನಿಮಗೆಲ್ಲ ರಿಕ್ಷೀಟ್ ನೋಡಿದರೆ ನಾರ್ಕೋಟಿಕ್ ಡ್ರಗ್ಸು ಸಾಕಷ್ಟು ತೊಂದರೆಗಳಾಗ್ತಾಯಿದೆ. ಅದರಿಂದ ತಗೊಂಡು ವ್ಯಸನರಾಗ್ತಾ ಇದ್ದಾರೆ, ಅವಕ್ಕೆ ದಾಸರಾಗ್ತಾ ಇದ್ದಾರೆ. ಸೊ ಆದ್ದರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ನಾವೇನು ಮೆಡಿಕಲ್ ಶಾಪ್ ಇದ್ದರೆ ನಾವು ಸಾಕಷ್ಟು ಅದಕ್ಕೆ ಕಂಟ್ರೋಲಿಂಗ್ ಮಾಡಿದ್ದೀವಿ. ಆದರೆ ಆನ್ಲೈನಲ್ಲಿ ಅದಕ್ಕೆ ಯಾವುದೇ ಕಂಟ್ರೋಲಿಂಗ್ ಇಲ್ಲ. ಯಾರು ಬೇಕಾದರೂ ಏನು ಬೇಕಾದರೂ ಎಷ್ಟು ಬೇಕಾದರೂ ಕ್ವಾಂಟಿಟಿ ತರಿಸ್ಕೋಬೋದು, ತಗೋಬೋದು. ಆಮೇಲೆ ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನನ್ನು ಅವರು ಫೇಕ್ ತಯಾರು ಮಾಡಿ ಕೊಟ್ಬಿಟ್ಟು ಗುಳಿಗೆಯನ್ನು ತರಿಸ್ಕೊತಾ ಇದ್ದಾರೆ. ಇದು ಕಡಿವಾಣ ಇಲ್ಲ. ಅದು ನಮ್ಮಲ್ಲಿ ಗೊತ್ತಾಗ್ತದೆ, ನಮ್ಮ ಡಾಕ್ಟ್ರ್ ಇದ್ದಾರೆ, ಯಾರು ಕೊಟ್ಟಿದ್ದಾರೆ ಅದು ನೋಡಿಬಿಟ್ಟು ನಾವು ಗುಳಿಗೆಯನ್ನು ಕೊಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಕಂಟ್ರೋಲಿಂಗ್ ಇದೆ. ಆದರೆ ಆನ್ಲೈನಲ್ಲಿ ಯಾವುದೇ ಕಂಟ್ರೋಲಿಂಗ್ ಇಲ್ಲ. ಸೊ ಇದು ಒಂದು ಮುಖ್ಯವಾದದ್ದು. ಆಮೇಲೆ ಫೇಕ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಯಾರು ಮಾಡಿ ಹೆಚ್ಚಿನ ಒಂದು ಬೆಲೆಗೆ ಔಷಧಿಗಳನ್ನು ಮಾರ್ತಾಯಿದ್ದಾರೆ. ಇದು ಒಂದು. ಆಮೇಲೆ ನಿಮಗೆಲ್ಲ ಗೊತ್ತು ಆನ್ಲೈನ್ ಸರ್ವಿಸ್ ಅಂದರೆ ಹೆಂಗಿರ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಆನ್ಲೈನಲ್ಲಿ ಹಿಂದೆ ನೋಡಿದ್ರಿ, ಒಂದು ಮೊಬೈಲ್ ನಾವು ಬುಕ್ ಮಾಡಿದರೆ ಕಟ್ಟಿಗೆ ಪೀಸ್ ಬಂದದ್ದು ನೀವು ನೋಡಿದ್ರಿ, ನಿಮಗೆಲ್ಲ ಗೊತ್ತಿರೋ ಹಾಗೆ. ನಮಗೆ ಸಂಬಂಧಪಟ್ಟದಲ್ಲಿ ಏನಾಗ್ತಿದೆ ಅಂತಂದರೆ ಅವರು ಗೂಡ್ಸ್ ಮೆಡಿಸಿನ್ ಕಳಿಸ್ತಾರೆ, ಅದು ಫೇಕೋ ಒರಿಜಿನಲೋ ಒಂದು ಗೊತ್ತಾಗಲ್ಲ, ಅದು ಕಂಟ್ರೋಲಿಂಗ್ ಇಲ್ಲ. ಅದು ಫೇಕೋ ಸ್ಪೂರಿಯಸ್ಸೋ ಒಂದು ಗೊತ್ತಾಗಲ್ಲ. ಸ್ಪೂರಿಯಸ್ ಅಂತಂದರೆ ಅದರದ್ದೇ ಡೂಪ್ಲಿಕೇಟ್ ಮಾಡ್ತಕ್ಕಂಥ ಔಷಧಿ ಸ್ಪೂರಿಯಸ್ ಡ್ರಗ್ಸ್ ಅಂತಾರೆ. ನಮ್ಮಲ್ಲಿ ಆದರೆ ಕಂಟ್ರೋಲಿಂಗ್ ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಿಂದ ಬಂತು, ಏನು ಬಂತು ಎಲ್ಲ ಒರಿಜಿನಲ್ ಇರ್ತೈತಿ. ಆನ್ಲೈನಲ್ಲಿ ಬಂದಿದ್ದಕ್ಕೆ ಸ್ಪೂರಿಯಸ್ ಡ್ರಗ್ಸ್ ಅಂತಂದರೆ ಡೂಪ್ಲಿಕೇಟ್ ಮೆಡಿಸಿನ್ ಅಂಥದ್ದೇ ಇರ್ತೈತಿ, ಕ್ವಾಲಿಟಿ ಏನಿರ್ತದೆ ಗೊತ್ತಿರಲ್ಲ. ಇದು ಸ್ಪೂರಿಯಸ್ ಡ್ರಗ್ಸ್ ಅಂತಾರೆ. ಇವುಗಳು ಅಲ್ಲಿ ಸಪ್ಲೈ ಆಗ್ತದೆ. ಸೊ ಇದು ದುಷ್ಪರಿಣಾಮ ಸೊಸೈಟಿ ಮೇಲೆ, ಜನರ ಮೇಲೆ ಆಗ್ತಾಯಿದೆ. ಅದಕ್ಕೆ ಆನ್ಲೈನನ್ನು ಬಂದ್ ಮಾಡಿರಿ ಅಂತ ನಾವು ಹೇಳ್ತಿರೋದು. ಇನ್ನೊಂದು ನೋಡ್ತಿರ್ಬೋದು,